कर्नाटक राज्य महिला विश्वविद्यालय बीजापुर और कन्नड़ा और कल्चर डिपार्टमेंट बेंगलुरु की जानिब से अंतर्राष्ट्रीय महिला दिवस मनाया गया, जिसमें कर्नाटक राज्य के जल संसाधन मंत्री डॉक्टर एम.बी. पाटिल ने बात की। ಸಚಿವರು ಡೊಳ್ಳನ್ನ ಜೋರಾದಂತ ಚಪ್ಪಾಳೆಯನ್ನು ನೀಡೋಣ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಈ ಸಾಂಸ್ಕೃತಿಕ ಹಬ್ಬ ಉದ್ಘಾಟನೆಯಾಗಿದೆ. ಗೌರವವಾಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷಣಿ ನೀಲಮ್ಮ ಮೇಟಿಯವರು ಡೊಳ್ಳು ಬಾರಿಸೋದ್ರ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ನಮ್ಮದು ಬಸವನ ನಾಡು, ಬಸವಣ್ಣವರು ಜನಿಸಿದಂತ ಜಿಲ್ಲೆ ವಿಜಯಪುರ ಜಿಲ್ಲೆ. ಹೀಗಾಗಿ 12ನೇ ಶತಮಾನದಲ್ಲಿ ಒಂದು ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ಮಹಿಳೆಯರಿಗೆ ಇವತ್ತೊಂದು ಸಮಾನತೆ ಕೊಡಬೇಕು, ಅನುಭವ ಮಂಟಪದ ಒಂದು ಪರಿಕಲ್ಪನೆ, ಮೂಢನಂಬಿಕೆಗಳನ್ನ ತೊಲಗಿ ಹಾಕಬೇಕು, ಅಂತರ್ಜಾತೀಯ ವಿವಾಹಗಳಾಗಬೇಕು, ಒಂದು ಕ್ರಾಂತಿಕಾರಿಯಾದಂಥ ಒಂದು ವಿಚಾರಧಾರೆ ಇಟ್ಕೊಂಡು ಒಂದು ಸಿದ್ಧಾಂತವನ್ನ ಕೊಟ್ಟಂತವರು ಬಸವಣ್ಣವರು ಮತ್ತು ಬಸವಾದಿ ಶರಣರು, ಅದರಲ್ಲಿ ಅಕ್ಕ ಮಹಾದೇವಿ ಸದಸ್ಯರಿದ್ದಾರೆ. ಹೀಗಾಗಿ ಬಹುಶಃ ನಾವು ತಿಳ್ಕೊಂಡ್ವಿ ಅಂತಲೂ ಸಹ ಇಲ್ಲಿ ಅಕ್ಕ ಮಹಾದೇವರ ಹೆಸರಿಟ್ಟಿಟ್ರೆ ಬಹಳ ಸೂಕ್ತ ಆಗ್ತದೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಂತ ಹೇಳಿ. ನಾನು ಒಂದು ಮಾತನ್ನ ಸಂದರ್ಭದಲ್ಲಿ ನಮ್ಮ ಕುಲಪತಿಗಳಿಗೆ ಹೇಳಬಯಸ್ತೇನೆ. ಇವತ್ತೊಂದು ಸಹ ಈ ಒಂದು ಮಹಿಳಾ ವಿಶ್ವವಿದ್ಯಾಲಯದ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೊಂದು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೊಂದು ಸಹ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಂತ ಹೇಳಿದ್ರೆ ರಾಷ್ಟ್ರೀಯ ಇವತ್ತೊಂದು ಮಹಿಳಾ ವಿಶ್ವವಿದ್ಯಾಲಯ ಅಂತ ಅದು ಆ ಒಂದು ಸ್ಟೇಟಸ್ ಅನ್ನ ಪಡೆದುಕೊಳ್ಬೇಕು ಅನ್ನೋದನ್ನ ನಮ್ದು ಎಲ್ಲರದು ಕೂಡ ಒಂದು ಆಶೆ, ಆ ಒಂದು ಕೆಲಸವನ್ನು ಆಗ್ಬೇಕು ಅಂತ ಹೇಳೋದ್ರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಡ್ತೀನಿ. ಆ ದಿಶೆಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಾಗಬೇಕು. ಆ ಒಂದು ಪಾಪ್ಯುಲಾರಿಟಿ ಇವತ್ತೊಂದು ಸಹ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಬರಬೇಕು ಅನ್ನೋದನ್ನ. ಅದ್ರ ಜೊತೆಗೆ ಯಾವ ರೀತಿ 12ನೇ ಶತಮಾನದಲ್ಲಿ ಬಸವಣ್ಣವರು ಕನಸನ್ನು ಕಂಡಿದ್ರು, ಬಸವಾದಿ ಶರಣರ ಕನಸನ್ನು ಕಂಡಿದ್ರು, ಮಹಿಳೆಯರಿಗೆ ಸಮಾನತೆ ಕೊಡಬೇಕು, ಅನುಭವ ಮಂಟಪದಲ್ಲಿ ಇವತ್ತು ಮಹಿಳೆಯರ ಒಂದು ಭಾಗ ಮತ್ತು ಮಹಿಳೆ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಗಂಡು ಮಕ್ಕಳಿಗೆ ಎಷ್ಟು ಇರ್ತದೆ ಅಷ್ಟೇ ಮಹಿಳೆಯರಿಗೆ ಇವತ್ತು 12ನೇ ಶತಮಾನದಲ್ಲಿ ಇವತ್ತು ಏನಾದರೂ ಆ ವಿಚಾರಧಾರೆ ಪ್ರಾರಂಭ ಆಗಿತ್ತಾರೋ ಅದು ವಿಜಯಪುರ ಜಿಲ್ಲೆ ಬಸವಣ್ಣವರಿಂದ ಮತ್ತು ಬಸವಾದಿ ಶರಣರಿಂದ ನಾವು ನೆನೆಸ್ಕೊಳ್ಬೇಕಾಗ್ತದೆ.